ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಕರಾಳ ದಿನ. ಇವತ್ತು ಕರ್ನಾಟಕದಲ್ಲಿ ಎಮರ್ಜೆನ್ಸಿ ರೀತಿ ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ ಡಿ ಕೆ ಶಿವಕುಮಾರ್, ಮಿಸ್ಟರ್ ಹರಿಪ್ರಸಾದ್ ಇಬ್ಬರೂ ಕೊತ್ವಾಲ್ ಶಿಷ್ಯರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರೇ ಇಂಟರ್ವ್ಯೂನಲ್ಲೇ ಒಪ್ಕೊಂಡಿದ್ದಾರೆ. ಇವತ್ತಾದಂಥ ಘಟನೆ ಕೊತ್ವಾಲ್ ಆಡಳಿತ, ಕೊತ್ವಾಲ್ ರಾಮಚಂದ್ರನ ಆಡಳಿತ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ನಾವು ಕಾಂಗ್ರೆಸ್ ಆಫೀಸನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ರಿ. ಪ್ರಧಾನಿ ನರೇಂದ್ರ ಮೋದಿಯವರು ಏನು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಈಗಾಗಲೇ ನೀಟ್ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರೆ, ಅವ್ರನ್ನೆಲ್ಲ ಬಂಧಿಸಿದ್ದಾರೆ. ಆದರೂ ಕೂಡ ಈ ಕಾಕ್ರೋಚ್ ಪಾರ್ಟಿಗೆ ರಾಹುಲ್ ಗಾಂಧಿ ವಿದೇಶಿ ದುಡ್ಡನ್ನು ತೆಗೆದುಕೊಂಡು ಪಾಕಿಸ್ತಾನ, ಚೈನಾ, ಅಮೇರಿಕಾದಲ್ಲಿ ಕೂತ್ಕೊಂಡು ಅವ್ರ ಹಣ ತೆಗೆದುಕೊಂಡು ಇಲ್ಲಿ ಪ್ರೊಟೆಸ್ಟ್ ಏನು ಮಾಡ್ತಾ ಇದ್ದಾರೆ, ಅವರಿಗೆ ರಾಹುಲ್ ಗಾಂಧಿ ಬೆಂಬಲ ಕೊಟ್ಟಿದ್ದಾರೆ. ದೇಶ ವಿರೋಧಿಗಳಿಗೆ ಬೆಂಬಲ ಕೊಡಿರೋ ತಪ್ಪು ಅಂತೇಳಿ ನಮ್ಮ ಹೋರಾಟ ಅಷ್ಟೇ. ನಾವು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಅಂತ ಹೇಳಿದ್ರಿ, ಪೊಲೀಸರು ನಿಮ್ಮನ್ನು ಅಲ್ಲಿ ಬಿಡಲ್ಲ, ಮುಂದೆನೇ ತಡಿತೀನಿ ಅಂದರು. ಆಯಿತು, ನಿಮ್ಮದು ಕಾನೂನು ಏನಿದೆ ಆ ಪ್ರಕಾರ ಮಾಡಿ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀರಿ, ಯಾವುದೇ ವೈಲೆನ್ಸನ್ನು ನಾವು ಮಾಡಲ್ಲ ಅಂಥೇಳಿ ನಾವು ಮಾಡಿದ್ದೀರಿ. ನಮ್ಮೆಲ್ಲ ಎಮ್ ಎಲ್ ಎಗಳು, ಸುಮಾರು 20 ಜನ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು, ನಮ್ಮ ಬಿ ಜೆ ಪಿಯ ಮುಖಂಡರುಗಳು, ಕಾರ್ಯಕರ್ತರು, ನಾವೆಲ್ಲರೂ ಕೂಡ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ಏನು ಮಾಡಬೇಕಾಯಿತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀರಿ. ಆದರೆ ಇವತ್ತು ನಡೆದಂಥ ಘಟನೆ ನಮ್ಮನ್ನು ಒಂದು ಸರಿ ಅರೆಸ್ಟ್ ಮಾಡಿದ ಮೇಲೆ ನಾವು ಪೊಲೀಸ್ ಕಸ್ಟಡಿ, ಅದಕ್ಕೆ ಮುಂಚೆ ನಮ್ಮ ಕಸ್ಟಡಿ, ಪೊಲೀಸು ಅರೆಸ್ಟ್ ಮಾಡಿ ಆದಮೇಲೆ ಅವ್ರ ಕಸ್ಟಡಿಯಲ್ಲಿ ನಾವಿದ್ರಿ. ನನ್ನ ಇಬ್ಬರು ವಿರೋಧ ಪಕ್ಷದ ನಾಯಕರು, ನಮ್ಮ ಎಮ್ ಎಲ್ ಎಗಳು ಎಲ್ಲರೂ ಕೂಡ ಒಂದು ಬಸ್ಸಲ್ಲಿ ಅರೆಸ್ಟ್ ಮಾಡಿದ್ರು. ನಮ್ಮನ್ನು ಎತ್ತಾಕಿದ್ರು, ಎಲ್ಲ ಎತ್ತಾಕೊಂಬಂದು ಒಳಗಡೆ ಹಾಕಿದ್ರು. ನಾವು ಅಲ್ಲಿ ಧಿಕ್ಕಾರಕ್ಕೆ ಹೋಗಿದ್ರಿ. ಈಗ ನಾನು ಬರಬೇಕಾದ್ರೇ ನಮ್ಮ ಡ್ರೈವರ್ಗೆ ನಾನು ಹೇಳಿದೆ, ನೋಡಪ್ಪ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಬೇಡ, ಬೇರೆ ರೂಟಲ್ಲಿ ಕರ್ಕೊಂಡು ಹೋಗು ರೈಲ್ವೆ ಸ್ಟೇಷನ್ಗೆ ಅಂದೆ. ನಾನು ಬರಬೇಕಾದ್ರೆ ಬೇರೆ ರೂಟಲ್ಲಿ ಬಂದು ಕಾನೂನನ್ನು ನಾವು ಕೈಗೆ ತೆಗೆದುಕೊಳ್ಬಾರ್ದು, ಕಾನೂನನ್ನು ಪಾಲನೆ ಮಾಡಬೇಕು. ಅದಕ್ಕೆ ಬೇರೆ ರೂಟಲ್ಲಿ ಬಂದು ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿದ್ರು, ಅಲ್ಲಿಂದ ಮೆರವಣಿಗೆ ಹೊರಟು. ಇದು ನಡೆದಂಥದ್ದು. ಆದರೆ ನನಗೆ ಇವಾಗ ಪ್ರಶ್ನೆ ಕಾಡ್ತಾ ಇರೋವಂಥದ್ದು, ಸ್ವತಃ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ವೆಹಿಕಲನ್ನು ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗೋಕ್ಕೆ ಯಾರಾದರೂ ಬುದ್ಧಿ ಇರೋರು ಬಿಡ್ತಾರಾ? ನೀವೇ ಯೋಚನೆ ಮಾಡಿ. ಯಾರಾದರೂ ಕಾನೂನು ಗೊತ್ತಿರೋ ಅಂಥವ್ರು ನಾವು ಪ್ರತಿಭಟನೆ ಇವಾಗ ಬಿಡಂಗಿದ್ದಿದ್ರೆ ನಮ್ಮನ್ನೇ ಬಿಡ್ಬೋದಾಯಿತು. ಕಾಂಗ್ರೆಸ್ ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತಾಯಿದ್ರಿ, ಅಲ್ಲೇ ಹೋಗಿ ಧರಣಿ ಮಾಡ್ತಾಯಿದ್ರಿ. ನೀವು ಬಿಡಲಿಲ್ಲ. ನಮ್ಮ ಬಸ್ಸನ್ನು, ಅದು ಎಲ್ಲ ಶಾಸಕರು, ವಿರೋಧ ಪಕ್ಷ ನಾಯಕರು ಎಲ್ಲ ಇದ್ದಂಥ ಬಸ್ಸನ್ನು ನೀವು ಅದೇ ರೂಟಲ್ಲಿ ತೊಗೊಂಡೋದ್ರಿ. ಯಾರ ಆದೇಶದ ಮೇಲೆ? ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇಲೆ. ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇಲೆ ನೀವು ನಮ್ಮ ಬಸ್ಸನ್ನು ಅದೇ ರೂಟಲ್ಲಿ ತೊಗೊಂಡೋದ್ರಿ. ಮತ್ತು ಆ ಬಸ್ಸು ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತೋಗ್ಬಿಡ್ತು. ಯಾರು ಆದೇಶ ಮಾಡಿದ್ರು? ಡಿ ಕೆ ಶಿವಕುಮಾರ್ ಆದೇಶ ಮಾಡಿದ್ರು. ಮತ್ತು ಏಕಾಏಕಿ ಕಾಂಗ್ರೆಸ್ ಆಫೀನಿಂದ ಲಾಂಗು, ದೊಣ್ಣೆಗಳು, ಮೊಟ್ಟೆ ಹೆಂಗೆ ಬರ್ತತೆ? ಏನು ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಹಾಕ್ಕೊಂಡು ಕೂತಿರ್ತಾರ? ದಿನ ಕಾಂಗ್ರೆಸ್ ಪಾರ್ಟಿಯವರು ದಿನ ಆಮ್ಲೆಟ್ ತಿನ್ಕೊಂಡು ಕೂತಿರ್ತಾರ? ಏನೋ ಮೆನು ಮಾಡಿಬಿಟ್ಟಿದ್ದಾರ, ಇಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಕೊಡ್ತೀರಿ ಡೈಲಿ ಬನ್ನಿ ಅಂತ. ಏನೋ ಇಲ್ಲ, ಹೆಂಗೆ ಬಂತು ಅಂದರೆ ಇದು ಪ್ರೀ ಪ್ಲ್ಯಾನ್. ಇಲ್ಲಿ ಪ್ರೀ ಪ್ಲ್ಯಾನ್ಡ್ ಇರಪ್ಪ, ಇದು ಪ್ರೀ ಪ್ಲ್ಯಾನ್ ಆಗಿ ನಮ್ಮನ್ನು ಅಟ್ಯಾಕ್ ಮಾಡೋ ದೃಷ್ಟಿಯಿಂದ ಪ್ರೊಟೆಸ್ಟ್ ಆದಮೇಲೆ ನಮ್ಮ ಕಾರನ್ನು, ನಮ್ಮ ವ್ಯಾನು ಏನು ಪೊಲೀಸು ಬಸ್ಸು, ಅದು ಕೆಟ್ಟೋಗೋ ಥರ ಬಸ್ಸನ್ನು ತಂದು ನಿಲ್ಲಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ, ನಮ್ಮ ಗಾಡಿಯಲ್ಲಿ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಅವ್ರ ಮೇಲೆ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ, ಅವ್ರಿಗೆ ಕೈಯಲ್ಲೆಲ್ಲ ಗುದ್ದಿದ್ದಾರೆ. ನನ್ನ ಮೇಲೆ ಒಬ್ಬರು ಯಾರೋ ಲಾಯರ್ ಡ್ರೆಸ್ ಹಾಕ್ಕೊಂಡು ಬಂದು, ಅವ್ರಿಗೆ ವಿಡಿಯೋದಲ್ಲೆಲ್ಲ ಇದೆ, ನಿಮ್ಮ ವಿಡಿಯೋದಲ್ಲೂ ಇರಬೇಕನ್ನು, CCTV ಕ್ಯಾಮ್ರಾದಲ್ಲದೆ ನಮ್ಮ ಹತ್ರ ರೆಕಾರ್ಡ್ ಆಗಿದೆ. ಬಂದು ಒಬ್ಬ ಲಾಯರ್ ನಮ್ಮನ್ನೆಲ್ಲ ಹೊಡೆಯೋಕ್ಕೆ, ದೊಣ್ಣೆ ತಗೊಂಡು ಬಂದು ಹೊಡೆಯೋಕ್ಕೆ ಬಂದಿದ್ದು ಇದೆಲ್ಲ ಆಗಿದೆ. ಇದಾದ ಮೇಲೆ ನಾವು ಬಂಧನ ಆಗಿರೋದು ಗೊತ್ತಾದ ಮೇಲೆ ಹರೀಶ್ ಅವರು ಅವ್ರ ಕಾರಲ್ಲೇ ಬಂದಿದ್ದಾರೆ, ನಮ್ಮನ್ನು ಫಾಲೋ ಮಾಡ್ಕೊಂಡು ಇದೇ ರೂಟಲ್ಲಿ ಹೋಗಿದ್ದಾರೆ ಅಂತ ಇವರು ಟ್ರಾಫಿಕ್ ಪೊಲೀಸ್ ಹೇಳಿದ್ರಿಂದ, ಟ್ರಾಫಿಕ್ ಪೊಲೀಸ್ ಆದೇಶದ ಮೇಲೆ ಅವ್ರು ನಮ್ಮ ರೂಟಲ್ಲಿ ಬಂದಿದ್ದಾರೆ. ಅವ್ರ ಕಾರನ್ನು ನಿಲ್ಲಿಸಿ ಕಾಂಗ್ರೆಸ್ ಆಫೀಸ್ ಹತ್ರ ಅವ್ರ ಮೇಲೆ ಹಲ್ಲೆ ಮಾಡಿ, ಒಡೆದು ಗುದ್ದು, ಹೃದಯಕ್ಕೆಲ್ಲ ಚಚ್ಚಿದ್ದಾರೆ, ಮೊಟ್ಟೆಯಲ್ಲಿ ತಲೆಗೆಲ್ಲ ಹೊಡೆದಿದ್ದಾರೆ. ಅಂದರೆ ಗುಂಡಾಗಿರಿ, ರೌಡಿಸಮ್. ಈ ಕೊತ್ವಾಲನ ಗ್ಯಾಂಗ್ ಏನಿದೆ, ಈ ಕೊತ್ವಾಲನ ಸರ್ಕಾರ ಏನಿದೆ ಎಲ್ಲ ಹೊಡೆದಿದ್ದಾರೆ.
ಅದೇ ರೀತಿ ನಮ್ಮ ರಾಯಚೂರು ಎಮ್.ಎಲ್.ಎ ಡಾಕ್ಟ್ರು, ಅವ್ರು ಡಾಕ್ಟ್ರು, ಶಿವರಾಜ್ ಪಾಟೀಲ್ ಅವರು ಡಾಕ್ಟ್ರು. ಅವರು ಪಾಪ ಅವರು BJP ಫ್ಲ್ಯಾಗ್ ಇಲ್ಲ ಅವ್ರ ಹತ್ರ ಏನೂ ಇಲ್ಲ, ಆದರೆ ನಿಲ್ಲಿಸಿ ಕಾಂಗ್ರೆಸ್ ಆಫೀಸ್ ಹತ್ರ ಅವ್ರಿಗೂ ಹೊಡೆದಿದ್ದಾರೆ. ರಾಮಮೂರ್ತಿ ನಮ್ಮ ಜಯನಗರದ ಎಮ್.ಎಲ್.ಎ, ಅವ್ರಿಗೆ ನಮ್ಮ ಬಸ್ಸಲ್ಲೇ ಪಕ್ಕದಲ್ಲಿ ಕೂತಿದ್ರು. ಆ್ಯಕ್ಚುಲಿ ನನ್ನಲ್ಲಿ ಕೂತ್ಕೊಬಾ ಅಂದರು, ನಾನು ಕೂತೀರಾ, ನಾನು ಡೋರ್ ಹತ್ರ ಇದ್ದೆ. ಆ ರಾಮಮೂರ್ತಿಗೆ ಅಲ್ಲಿ ಬಸ್ಸಲ್ಲೇ ಹಿಡ್ಕೊಂಡು ಹೊಡೆದಿದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯವರು ರಾಜ್ಯವನ್ನು ಗೂಂಡಾಗಿರಿಯ ರಾಜ್ಯವನ್ನು ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷಗಳ ಹೋರಾಟಕ್ಕೆ ಅವರು ಗೌರವ ಕೊಡಬೇಕಾಯಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.